ಬಗೆಹರಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಕ್ಷಯ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶುಭ ಸಾಯಂಕಾಲ. ಎಲ್ಲರಿಗೂ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮವನ್ನ ನೋಡಕ್ಕೆ ಕಾತುರದಿಂದ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಯಾಕಂತಂದ್ರೆ ಈ ದಿನ 27ನೇ ತಾರೀಕು ಯಾರ್ಯಾರಿಗೆ ಕರೆಗಳು ಸಿಕ್ಕತ್ತೆ, ಯಾರ್ಯಾರ ವಿಶೇಷತೆಗಳು ಏನೇನಿರುತ್ತೆ ಈ ದಿನ ಹುಟ್ಟಿದವ್ರದ್ದು, ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ಖಂಡಿತವಾಗ್ಲೂ ಎಲ್ಲ ಮಾಹಿತಿಗಳನ್ನ ತಿಳಿಸ್ತೀವಿ. ಸೊ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 26673333 26675051 ಈ ದೂರವಾಣಿ ಸಂಖ್ಯೆ ಕರೆ ಮಾಡಬಹುದು. ಇನ್ನು ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡಬೇಕು ಅಂತಿದ್ದಲ್ಲಿ 9536555211 ಮತ್ತೊಂದು ನಂಬರ್ ಕೂಡ ಇದೆ, 9972278557 ಈ ದೂರವಾಣಿ ಸಂಖ್ಯೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಮೂಲಕ ನೀವು ಗುರುಗಳನ್ನ ಭೇಟಿ ಮಾಡಬಹುದು. ಅಂಡ್ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದ್ದೀರಾ. ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು, ಸಂಖ್ಯೆಗಳ ಬಲ ಎಷ್ಟಿರುತ್ತೆ, ನಮ್ಮ ಜೀವನದಲ್ಲಿ ಒಂದು ಸಂಖ್ಯೆ ಏನೇನೆಲ್ಲ ಮಾಡಬಹುದು, ನಮ್ಮನ್ನ ಯಶಸ್ಸಿನ ಹಾದಿಗೆ ಕರ್ಕೊಂಡು ಹೋಗೋದು ಯಾವ ರೀತಿ ಈ ಒಂದು ಸಂಖ್ಯೆಗಳು ಅನ್ನೋದನ್ನ ಕೂಡ ನೀವು ನೋಡಿದ್ದೀರಾ. ಇನ್ನು ಸಾಕಷ್ಟು ಮಾಹಿತಿಗಳನ್ನ ಈ ಒಂದು ನ್ಯೂಮರಾಲಜಿ ಬಗ್ಗೆ ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಕೊಡ್ತಾನೆ ಇರ್ತಾರೆ. ನೀವು ಕೂಡ ನೋಡಿ. ನಮ್ಮ ಜೊತೆ ಇದ್ದಾರೆ ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ ರಾಮಮೂರ್ತಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ನಮಸ್ಕಾರ ವೀಕ್ಷಕರೇ. ಸೊ ಇವತ್ತು ಯಾರ್ಯಾರಿಗೆ ಕರೆ ಸಿಕ್ಕತ್ತೆ ಅನ್ನೋದು ಕಾಯ್ತಾ ಇರ್ತಾರೆ. ಯಾವ ಖಂಡಿತ ಅದನ್ನು ಶುರು ಮಾಡ್ಬಿಡೋಣ. ಇವತ್ತು 1, 3, 5, 6, 9 ಹೆಚ್ಚಿನ ಅಂಶ ಇವ್ರಿಗೆ ಕಾಲ್ ಸಿಗೋದು. ಸೊ ನಾರ್ಮಲಾಗಿ ನಾವು ಚೆಕ್ ಮಾಡಿದಾಗ, ಕ್ರಾಸ್ ಚೆಕ್ ಮಾಡಿದಾಗ ಅದೇ ಅವ್ರಿಗೆ ಕಾಲ್ ಸಿಗ್ತಾ ಇದೆ. ಸೊ ಖಂಡಿತ ಅದು ಆ ಡೇಟ್ನವ್ರಿಗೆ ಕಾಲ್ ಸಿಗುತ್ತೆ. ಸೊ 27ನೇ ತಾರೀಕು ಅವರು ಹುಟ್ಟಿದವರು ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಇವತ್ತು ನಮ್ಮ ಬಗ್ಗೆ ಏನೇನು ನೆಗೆಟಿವ್ಸ್ ಇರಬಹುದು ಇವತ್ತು ಅಥವಾ ಪಾಸಿಟಿವ್ಸ್ ಇರಬಹುದು ಅನ್ನೋದು ಕೂಡ ಕಾಯ್ತಾ ಇರ್ತಾರೆ. 27 ಅಂತ ಹೇಳಿದ್ರೆ ನಮ್ಮ 2+7 ಅಂದ್ರೆ ಯಾವ ನಾನು ಡಿಫ್ರೆಂಟ್ ಮಾಡಿ ಹೇಳ್ತಿದ್ದೆ. 2 ಅಂದ್ರೆ ಚಂದ್ರ, 7 ಅಂದ್ರೆ ಕೇತು. ಈ 2 ಗ್ರಹಗಳ ಕಾಂಬಿನೇಷನ್ನೇ 9 ಕುಜಗ್ರಹ ಅಂತ. ಈ ಕುಜಗ್ರಹ ಅಂದಾಗ ಕುಜ ಅಂದ್ರೆ ಕೆಂಪು ಗ್ರಹ ಅಂತ ಹೇಳ್ತೀವಿ, ಬೆಂಕಿಯ ಗ್ರಹ ಅಂತ ಹೇಳ್ತೀವಿ. ಬೆಂಕಿ ತರನೇ ಇವ್ರು ನೋಡಿ, ಅದಕ್ಕೆ ಇವ್ರಿಗೆ ಸ್ವಲ್ಪ ಕೋಪ ಜಾಸ್ತಿನೇ ಬರುತ್ತೆ. 27ನೇ ತಾರೀಕು ಕೊಟ್ಟರು ಯಾರೇ ಆದ್ರೂ ಸ್ವಲ್ಪ ಕೋಪ ಜಾಸ್ತಿ. ಕೋಪ ಅಂತ ಇವ್ರಿಗೆ ನಾವು ಸೈಡ್ ಹೇಳಿಕ್ ಆಗಲ್ಲ. ಯಾಕಂದ್ರೆ 27 ಅಂದ್ರೆ 2 ಮತ್ತೆ ಕೇತು, ಚಂದ್ರ ಮತ್ತೆ ಕೇತು ಇಬ್ರು ಇರೋದ್ರಿಂದ ಇವ್ರ ಕೋಪ ಬಂದ್ರೂ ಅವ್ರ ಮನಸ್ಸು ಒಳ್ಳೇದಮ್ಮ. ಯಾಕಂದ್ರೆ 2 ಚಂದ್ರ ಅಂದಾಗ ನನ್ನ ತಾಯಿಯ ಮನಸ್ಸು ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಚಂದ್ರ ಅಂದಾಗ ತಾಯಿಯ ಮನಸ್ಸು ಅಂದಾಗ ಸ್ವಲ್ಪ ಕರ್ಗೋದ್ ಜಾಸ್ತಿ, ಮೋಸ ಹೋಗೋದು ಜಾಸ್ತಿ ಅಂತ ಹೇಳ್ತೀವಿ. ಅದೇ ತರ 7 ಅಂದಾಗ ಸಾಧನೆ ಮಾಡೋರು ಸ್ವಲ್ಪ ಸ್ಪಿರಿಚುವಲ್ ಜಾಸ್ತಿ ಇರುತ್ತೆ. ಸೊ ತಾಯಿ ಮನಸ್ಸು ಸ್ಪಿರಿಚುವಲ್ ಸಾಧನೆ ಮಾಡೋರು ಅಂತ ಹೇಳಿದಾಗ ಸ್ವಲ್ಪ ಸೋಲು ಅನ್ಭವಿಸ್ಬಿಡ್ತಾರೆ. ಯಾಕಂದ್ರೆ ನಂಬಿ ಮೋಸ ಹೋಗ್ಬಿಡೋದು. ಸೊ ನಂಬಿ ಮೋಸ ಹೋಗಿ ಹೆಚ್ಚಿನ ಅಂಶ ಜಾಸ್ತಿ ಆಗ್ಬಿಡುತ್ತೆ ಅವರಿಗೆ. ನೋಡಿ, ಸ್ವಲ್ಪ ಅಪ್ಸೆಟ್ ಆದ್ರೆ ಇವ್ರ ಕೋಪ ಜಾಸ್ತಿ, ಸ್ವಲ್ಪ ಹಠ ಸ್ವಭಾವದ ನಾನು ಹೇಳಿದೆ. ಆದ್ರೆ ಕೋಪ ಹಠ ಸ್ವಭಾವ ಇದ್ರೇನು ಇವರು ನಂಬಿ ಮೋಸ ಹೋಗ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಅಪ್ಸೆಟ್ ಆಗ್ಬಿಡ್ತಾರೆ. ಈಗ ಸುಮ್ಮನೆ ಜಸ್ಟ್ ಯಾರ ಹತ್ರ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಇಷ್ಟ ಬಂದು ತಗೊಂಬಂದಿದೆ ಅಂತ ಇಟ್ಕೊಳ್ಳಿ. ಇವರು ಯಾವ ಲಾಸ್ಟ್ ಟೈಮ್ ಹೋದಾಗ ಅವ್ರು ಇಷ್ಟ ಬಂದು ತಗೊಂಡಿರ್ತಾರೆ. ಆ ಇಷ್ಟ ಬಂದು ತಗೊಳ್ಳೋದಾಗ ಇವ್ರು ನೆಕ್ಸ್ಟ್ ಟೈಮ್ ತಗೊಂಡೋಗೋಣ ಅದನ್ನೇ ಖುಷಿ ಪಡ್ತಾರ ಅಂತ ತಗೊಂಡೋದಾಗ ಅಕಸ್ಮಾತ್ ಅವರು ಅಯ್ಯೋ ಲಾಸ್ಟ್ ಟೈಮ್ ತಂದಿದ್ರಿ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ರು ಅಂದ್ರೆ ಅಲ್ಲೇ ಅಪ್ಸೆಟ್ ಆಗ್ಬಿಡ್ತಾರೆ. ಅಪ್ಸೆಟ್ ಎಷ್ಟವರೆಗೂ ಆಗ್ತಾರೆ ಅಂದ್ರೆ ಕಣ್ಣಲ್ಲಿ ನೀರು ಬರೋವರೆಗೂ ಆಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇವ್ರ ಮನಸ್ಸು ಎಷ್ಟು ಕೋಪ ಜಾಸ್ತಿ ಇದ್ರು ನಮ್ಮ ಮನಸ್ಸು ಒಳ್ಳೇದಂದಾಗ ಆ ಮನಸ್ಸು ತಕ್ಕಂಗೆ ಸ್ವಲ್ಪ ಇವ್ರು ಕಂಟ್ರೋಲ್ ಮಾಡ್ಕೊಬೇಕು. ಅದನ್ನ ಇವ್ರೇನ್ ಮಾಡ್ತಾರೆ, ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾರಲ್ಲ, ಯಾವಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾರೋ ಅಲ್ಲಿ ಸ್ವಲ್ಪ ಸೋಲು ಇರುತ್ತೆ. ಅಂದ್ರೆ ಆ 2 ಚಂದ್ರ ಅನ್ನೋರು ಸ್ವಲ್ಪ ಮೋಸ ಹೋಗೋದೆ ಅಂತ ಹೇಳ್ತೀವಿ. ಸೊ ಚಂದ್ರ 2 ಮೋಸ ಹೋಗೋದ್ರಿಂದ ಇವರು ಫಸ್ಟೇ 2 ನಂಬರ್ ಬಂದಿದೆ ಇವ್ರಿಗೆ. ಸೊ ಅದನ್ನ ನಂಬಿ ಮೋಸ ಹೋಗೋದು ಹೆಚ್ಚಾಗತ್ತೆ. ಸೊ ನಂಬಿಕೆ ದ್ರೋಹ ಹೆಚ್ಚಾಗ್ಬಿಡುತ್ತೆ. ಸೊ ಈಗ ಮೋಸ ಹೋಗೋರಿಗೂ ಮೋಸ ಮಾಡ್ತಾನೆ ಇರ್ತಾರೆ. ಸೊ ಅದು ಮೋಸ ಹೋಗೋದೇ ತಪ್ಪದನ್ನ ಹೇಳೋದು. ಈ 27ನೇ ತಾರೀಕು ಎಷ್ಟು ಸ್ಟಬರ್ನ್, ಎಷ್ಟು ಹಠದಾರಿಗಳಂದ್ರೂ ಇವ್ರು ಪಾಪ ಅನ್ಯಾಯವಾಗಿ ಮೋಸ ಹೋಗಿ ಸೋಲಪ್ಪಿಡ್ತಾರೆ. ಸೊ ಇವರು ಎಲ್ಲಾ ಕೆಲಸದಲ್ಲೂ ಮುಂದೆ ಇರ್ತಾರೆ. ಎಲ್ಲಾ ಕೆಲಸ, ಎಂತ ಕೆಲಸ ತಗೊಂಡ್ರು ಕಷ್ಟವಾಗಿ ಕೆಲಸದ ಫೈಟ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಸೊ ಯಾವುದೇ ಕಂಪ್ಲೀಟ್ ಮಾಡಿದ್ರು ನಾನು ಸೋಲು ಅಂತ ಅನ್ಭವಿಸಿದಾಗ, ಸೋಲು ಅಂತ ಹೇಳಿದಾಗ ಎಲ್ಲಾ ಕೆಲಸ ಮಾಡಿ ಫೈಟ್ ಮಾಡ್ತಾರೆ. ಆದ್ರೆ
ಲಾಸ್ಟಲ್ಲಿ ಎಲ್ಲ ಕೆಲಸ ಮಾಡಿ ಫಿನಿಶ್ ಮಾಡ್ಬೇಕಾದ್ರೆ ಇನ್ನೊಬ್ರು ಹೆಸರು ತೊಗೊಂಡೋಗ್ಬಿಡ್ತಾರೆ. ಸೊ ಎಕ್ಸಾಂಪಲ್ ಕಡೆಗೆ ಹೇಳ್ತೀನಿ ಯಾರ್ದು ಅಂತ. ಸೊ ಇವರು ಸ್ವಲ್ಪ ಅಪ್ಸೆಟ್ ಆದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದಲ್ಲ, ಅದು ಸಣ್ಣ ವಿಷಯ ಆಗ್ಬೋದು ದೊಡ್ಡ ವಿಷಯ ಆಗ್ಬೋದು, ಬಹಳ ಬೇಗ ಅಪ್ಸೆಟ್ ಕಣ್ಣಲ್ಲಿ ನೀರು ಹಾಕ್ಬಿಡುತ್ತೆ. ಸೊ ಈ ಕಣ್ಣಲ್ಲಿ ನೀರು ಹಾಕೋದು ಅಂದಾಗ ಆವಾಗ ಇನ್ನೊಬ್ರಿಗೆ ಇವ್ರು ಸ್ವಲ್ಪ ತಮಾಷೆ ಮಾಡ್ದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಇವ್ರು ನೋಡಿ ಎಷ್ಟು ಧೈರ್ಯವಂತರಾಗಿದ್ರು, ಈ ಧೈರ್ಯವಂತರ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ. ಸೊ ಅದು ಖಂಡಿತ ಆಗ್ಬಾರ್ದು. ಅಲ್ಲ, ಕಣ್ಣಲ್ಲಿ ನೀರು ಹಾಕ್ಬೋದು, ಅನುಕಂಪ ಅಂತ ಇರುತ್ತೆ, ಬಟ್ ಸ್ವಲ್ಪ ಒಂದು ಶೋಕಾದಿದ್ದಾಗ ಕಣ್ಣು ನೀರು ಹಾಕ್ಬೇಕು ಹೊರತು ಇವ್ರು ಸ್ವಲ್ಪ ಅಪ್ಸೆಟ್ ಆದಾಗ ಕಣ್ಣೀರು ಹಾಕೋದು ತಪ್ಪಾಗ್ಬಿಡುತ್ತೆ, ಅದು ನೆಗೆಟಿವ್ ಆಗ್ಬಿಡುತ್ತೆ. ಯಾಕಂದ್ರೆ ಎಷ್ಟು ಧೈರ್ಯವಂತರು ಅಂತ ಹೇಳಿದಾಗ ಸ್ವಲ್ಪ ಹಾಗೆ ಇವ್ರನ್ನ ನೆಗೆಟಿವ್ ಮಾಡ್ಬಿಡ್ತಾರೆ. ಸೊ ಅದು ಸ್ವಲ್ಪ ಆಗುತ್ತೆ. ಕಡೆಗೆ ನನ್ನ ಎಕ್ಸಾಂಪಲ್ ಯಾರು ಅಂತ ಹೇಳ್ಬಿಡ್ತೀನಿ ಕಡೆಗೆ. ಅಲ್ಲ, ಯಾರು ಬೇಕಾಗ್ಬೋದು, 27ನೇ ತಾರೀಕು ಕೊಟ್ಟರೋಲ್ಲ ಸ್ವಲ್ಪ ಇದನ್ನೇ ಆಗತ್ತೆ. ಸೊ ಹಾಗೆ ಆದ್ರೆ ಈ 27ನೇ ತಾರೀಕು ಕೊಟ್ಟರು ಕೋಪ ಹೆಚ್ಚು ಅಂತ ಹೇಳಿದಾಗ ಇವ್ರಿಗೆ ಯಾರಾದ್ರೂ ಏನಾದ್ರೂ ಕೆಲಸ ಮಾಡೋದನ್ನ ಸರಿ ಅಲ್ಲ ಅಂದ್ಬಿಟ್ರೆ ಖಂಡಿತ ಅವರು ದೂರ ಇಟ್ಬಿಡ್ತಾರೆ. ಅಂದ್ರೆ ಇವ್ರು ಯಾವುದೇ ಒಂದ್ಸಲ ಡಿಸೈಡ್ ಮಾಡ್ಬಿಟ್ರೆ ಇದು ನಾನು ಮಾಡ್ಲೇಬೇಕು ಅಂದ್ರೆ ಖಂಡಿತ ಅದು ಫಿಕ್ಸ್. ಅದು ಯಾವುದೇ ಕಾರಣಕ್ಕೂ ಹಿಂದೆ ಬರೋದಿಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಮೇಲೆ ಖಂಡಿತ ಹಿಂದೆ ಬರೋ, ಅದನ್ನ ಸಕ್ಸಸ್ ಮಾಡ್ತಾರೆ. ಹಾಗಾದ್ರೆ ಆಗ ಏನಾಗುತ್ತೆ, ನೀನ್ ಮಾಡೋದು ಸರಿಯಲ್ಲಮ್ಮ ಅಥವಾ ಸರಿಯಲ್ಲಪ್ಪ ಅಂತ ಹೇಳ್ಬಿಟ್ಟಾಗ ಚಿಕ್ಕಪ್ಪ ಆಗ್ಬೋದು, ಅಣ್ಣ ಆಗ್ಬೋದು, ತಮ್ಮ ಆಗ್ಬೋದು, ಅಪ್ಪ ಆಗ್ಬೋದು. ಸೊ ಅವ್ರ ಹತ್ರ ಸ್ವಲ್ಪ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಡ್ತಾರೆ, ರಿಲೇಶನ್ಶಿಪ್ ಕಟ್ ಮಾಡ್ಬಿಡ್ತಾರೆ. ಸೊ ಇದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಇದು ಕರೆ ಮೊದಲನೇ ಕರೆ ಸಿದ್ಧವಾಗಿದೆ ಗುರುಗಳೇ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ, ಯಾರು ಮಾತಾಡ್ತಿರೋದು? ರಾಜೇಶ್ವರಿ ಅವ್ರು ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಮೊಮ್ಮಗಳ ಬಗ್ಗೆ ಮೇಡಮ್. ಓಕೆ, ಮೊಮ್ಮಗಳ ಹೆಸರೇನಮ್ಮ? ದಯವಿಟ್ಟು ಮೊಮ್ಮಗಳ ಬಗ್ಗೆ ಹೆಸರಿಟ್ಟಿಲ್ಲ. ಅಲ್ಲ, ಒಂದ್ ನಿಮಿಷ, ನಿಮ್ಗೆ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ಅಲ್ವಾ? ನೀವ್ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗತ್ತೆ. ರಾಜೇಶ್ವರಿ ಅವರೇ, 8 ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮಾಡ್ಬಿಟ್ಟಿದೀವಿ ಮೇಡಮ್. 8 2013. ಸಮಯ ಸಾಯಂಕಾಲ 3:45. ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಇಲ್ಲೇ ಬೆಂಗಳೂರಿಂದ ಮೇಡಮ್, KR ಇಂದ. KR ಪುರಂ. ನಮ್ ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹೌದು ಮೇಡಮ್. ಸೊ ಹೇಗ ಅನ್ಸುತ್ತೆ ನಿಮ್ಗೆ ಅಕ್ಷಯ ಸಂಖ್ಯಾಫಲ ಕಾರ್ಯಕ್ರಮ? ಚೆನ್ನಾಗಿ ಬರ್ತಾ ಇದೆ ಮೇಡಮ್. 3:45 ಮಧ್ಯಾಹ್ನ ಚೆನ್ನಾಗಿ ಬರ್ತಿದೆ. ಸೊ ಈಗ ನೀವು ಮೊಮ್ಮಗಳ ಬಗ್ಗೆ ಏನ್ ತಿಳ್ಕೊಬೇಕು ಅಂತ ಅನ್ಕೊಂಡಿದ್ರೆ? ಹೆಸರು ಯಾವ್ದು ಇಡ್ಬೇಕು, ಯಾವ ಲೆಟರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಮೇಡಮ್. ಸೊ ನಿಮ್ ಮೊಮ್ಮಗಳ ಬಗ್ಗೆ ಹೇಳ್ತಾರೆ, ಆದ್ರೆ ಯಾವ ಲೆಟರ್ ಅನ್ನೋದಕ್ಕೆ ಕೆಲವೊಂದಷ್ಟು ಸಮಯ ಹಿಡ್ಸುತ್ತೆ. ಯಾಕಂತಂದ್ರೆ ಸಂಖ್ಯಾಶಾಸ್ತ್ರ ಅಷ್ಟು ಸುಲಭ ಅಲ್ಲ ಅಲ್ವಾ ರಾಜೇಶ್ವರಿ ಅವರೇ? ಸೊ ಹಾಗಾಗಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ನೀವು ಹೆಸರು ಇಡ್ಲೇಬೇಕು ಮೊಮ್ಮಗಳಿಗೆ, ಗುರುಗಳ ಒಂದು ಇಟ್ಟಿದ್ದು ಅಂತ ಇದ್ರೆ ನೀವು ನೇರವಾಗಿ ಭೇಟಿ ಮಾಡ್ಬೇಕಾಗತ್ತೆ. ನಿಮ್ಮ ಮೊಮ್ಮಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಗುರುಗಳು ಕೊಡ್ತಾರೆ. ಓಕೆನಾ? ಓಕೆ ಮೇಡಮ್. ನಮಸ್ಕಾರಮ್ಮ. ಹೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ ರಾಜೇಶ್ವರಿ ಅವರು? ಹಲೋ. ಹೇಳಿ ಸರ್. ರಾಜೇಶ್ವರಿ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ಒಂದು 2 ಕಾರ್ಯಕ್ರಮದಲ್ಲಿ ಐ ಎಂಡ್ ಅಲ್ಲಿ ಹೆಸರಾಗೋರ ಬಗ್ಗೆ ಹೇಳ್ತಾ ಇದ್ದೆ, ಕೇಳಿಸ್ಕೊಂಡಿದ್ರಾ? ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ನಾನು ಸ್ವಲ್ಪ ಸೌಂಡ್ ಇಟ್ರೆ ನೀವು ಬೇಡ ಅಂತೀರಾ, ನನ್ಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಿಮ್ ಫೋನ್ ಅಲ್ಲಿ ಕೇಳಿಸ್ಕೊಳ್ಳಿ. ಅಂದ್ರೆ ಲಾಸ್ಟ್ ಟೈಮ್ ನಾನು 2 ಎಪಿಸೋಡ್ ಅಲ್ಲಿ ರಾಜೇಶ್ವರಿ ಅಂತ ಹೇಳಿದ್ರೆ ಐ ಅಕ್ಷರ ಯಾವ್ದು ಎಂಡ್ ಆಗುತ್ತೋ ಅವ್ರು ಸ್ವಲ್ಪ ಕಷ್ಟ ಪಡ್ತಾರೆ. ಹೌದು ಹೌದು. ಸೊ ಹಾಗಂತ ಹೇಳಿದ್ರೆ ಕೇಳಿಸ್ಕೊಂಡಿದ್ರಾ ಅದು ನೀವು? ಇಲ್ಲ, ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಅವತ್ತು ಎಲ್ಲೋ ಇದ್ವಿ, ಶುಕ್ರವಾರ ದೇವಸ್ಥಾನಕ್ಕೆ ಹೊರಟೋಗಿದ್ವಿ. ಓಕೆ ಓಕೆ ಓಕೆ. ರಾಜೇಶ್ವರಿ, ಇವಾಗ ಮೊಮ್ಮಗಳ ಬಗ್ಗೆ ಕೇಳ್ಬೇಕು ಅಂತ ಹೇಳಿದ್ರಲ್ವಾ ನೀವು? ಹೌದು. ಸೊ ಮೊಮ್ಮಗು 8/8/2013 ಹುಟ್ಟಿದ್ದಾರೆ. ಹೌದು. ಗುರುವಾರ ಹುಟ್ಟಿರೋದು. ಹೌದು. ಸಿಂಹ ರಾಶಿ, ಮಕರ ನಕ್ಷತ್ರ, 3ನೇ ಪಾದ, ಧನು ಲಗ್ನದಲ್ಲಿ ಹುಟ್ಟಿದಾರಲ್ಲಮ್ಮ ಅಲ್ವಾ? ಸೊ ಇದು ಅಕ್ಷರದ ಏನ್ ಬರ್ತೋ ಅಕ್ಷರ ಇಟ್ಕೊಂಬೋದು. ಜನ್ಮ ನಾಮ ಅಂತ ಹೇಳ್ತೀವಲ್ವಾ, ಅದ್ ಇಟ್ಕೊಳ್ಳಿ. ರೂಢಿ ನಾಮಕ್ಕೆ ಅಂದ್ರೆ ರೂಢಿ ನಾಮಕ್ಕೆ ಎ ಅಕ್ಷರದಲ್ಲಿ ಹೆಸರಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅಕ್ಷರ. ಈ ಮಗು ಬಗ್ಗೆ ಹೇಳ್ಬೇಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಆಗತ್ತೆ. ಹೆಲ್ತ್ ಇಶ್ಯೂಸ್, ಕೋಲ್ಡ್ ಕಫ ಆಗತ್ತೆ. ಹಾಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಬರುತ್ತೆ ಇವರಿಗೆ. ಸೊ ಕೋಲ್ಡ್ ಕಫ ಅಂತೂ ಹೆಚ್ಚು, ಇವಾಗ ಈ ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗಿದೆಲ್ಲ, ಸ್ವಲ್ಪ ಹೆಚ್ಚು ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಹುಷಾರಾಗಿ. ಅದು ಬಿಟ್ರೆ ಸ್ವಲ್ಪ ತಲೆನೋವು, ಮುಂದಕ್ಕೆ ತಲೆನೋವು ಇದೆಲ್ಲ ಬರುತ್ತೆ ನೋಡಿ. ಹೆಸರು ತಕ್ಕಂತ ಇಟ್ಬಿಟ್ರೆ ಕರೆಕ್ಟ್ ಆಗಿ ರೂಢಿ ನಾಮಕ್ಕೆ ಸಂಖ್ಯಾಶಾಸ್ತ್ರ ಪ್ರಕಾರ ಇಟ್ಬಿಟ್ರೆ ಖಂಡಿತ ಈ ಮಗುಗೆ ಇಶ್ಯೂಸ್ ಬರಲ್ಲ. ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಬರ್ಬೇಕಾಗತ್ತೆ ಈ ಮಗುಗೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರ ನೋಡ್ಕೊಳ್ಳಿ. ಓಕೆ ಓಕೆ. ಸೊ ಹೆಸರಿನ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನೇರವಾಗಿ ಬರ್ಬೋದು, ಯಾಕಂದ್ರೆ ಸಾಕಷ್ಟು ನೇಮ್ ಎ ಅಕ್ಷರದಲ್ಲ ಅಂತ ಹೇಳ್ಬೋದಮ್ಮ. 7 ಅಕ್ಷರದಲ್ಲಿ ಹೇಳಿದಾಗ ಅವ್ರು ಸ್ವಲ್ಪ ತೊಂದರೆಗಳಾಗತ್ತೆ. ಬೇರೆ ಅಕ್ಷರದಲ್ಲಿ ಇಟ್ಕೊಂಡ್ರೆ ಅದು ನೋಡಿ ಅಪ್ಪಿತಪ್ಪಿ ಇವರು 6 ಅಕ್ಷರದ ರಾ ಅಕ್ಷರದಲ್ಲೇ ಅಥವಾ ಬಿ ಬಾ ಅಕ್ಷರದಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ. ಫಸ್ಟ್ ಆಫ್ ಆಲ್ ಹೆಲ್ತ್ ಇಶ್ಯೂ ಅಂತ ಹೇಳಿದ್ರೆ ಆ ಹೆಸರು ಇಟ್ಕೊಂಡ್ಬಿಟ್ಟು ತುಂಬಾ ಕಷ್ಟ ಆಗ್ಬಿಡುತ್ತೆ. ಆ ಹೆಸರು ಖಂಡಿತ ಇಟ್ಕೊಳ್ಳೋದು ಬೇಡ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಸುನೀತಾ ಅಂತ ಹೇಳಿ. ಸುನೀತಾ, ಕಾರ್ಯಕ್ರಮ ನೋಡ್ತಿದ್ದೀರಾ? ನೋಡ್ತಾ ಇರ್ತೀನಿ. ಟಿವಿ ಮ್ಯೂಟ್ ಮಾಡಿದೀರಾ ಅಂತ ಆಯ್ತು.
ಹಾ ಮಾಡಿದ್ದೀನಿ ಆಕ್ಚುಲಿ. ಹೇಳಿ ಯಾರ ಬಗ್ಗೆ ತಿಳ್ಕೊಬೇಕು ಸುನೀತಾ? ನನ್ನ ಹೆಸರೇನೆ, ನನ್ನ ಬಗ್ಗೆ ನಿಮ್ಮ ಡೀಟೇಲ್ಸ್ ಕೊಡಿ. ಆ, ಇದು ನನ್ನ ಹೆಸರು ಸುನೀತಾ ಹೇಮಲತಾ ಅಂತ ಆಕ್ಚುಲಿ ಇದರಲ್ಲಿ ಬರ್ತ್ ನೇಮ್. ಸುನೀತಾ ಅಂತ ಯಾರಿಟ್ರು? ಅದು ಕರೆಯೋದು ಮಾಮೂಲಿ ಕರೆದ್ರು. ಹೇಳಿ ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ಸಮಯ ಹೇಳಿ. ಡೇಟ್ ಆಫ್ ಬರ್ತ್ 15/12/1981. 15/12/1981. 50. ಸಮಯ 1:54 ಬೆಳಗಿನ ಜಾವ. So 16th ಆಗ್ತದೆ. ಹಲೋ, ಸುನೀತಾ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಇಲ್ಲಿ ಕೇರ್ಪುರಂ ಇಂದಾನೆ. ಓಕೆ, ಈಗ ಜಸ್ಟ್ ಲಾಸ್ಟ್ ಕಾಲರ್. ಹೇಳಿ ಕೇಳಿಸ್ತಿದೆ. ಅದೇ ನಂದು ಇದು ಮಗು ಬಗ್ಗೆ ಕೇಳ್ಬೇಕಾಗಿತ್ತು. ಅಲ್ಲ, ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ಮಗು ಬಗ್ಗೆ ಹೇಗೆ ಕೇಳಕ್ಕಾಗತ್ತೆ? ಹಸ್ಬೆಂಡ್ ಹೇಳ್ತೀನಿ. ಇಲ್ಲ ಸುನೀತಾ, ಇವಾಗ ನಿಮ್ಮ ಬಗ್ಗೆನೇ ಹೇಳ್ತಾರೆ ಗುರುಗಳು. ಯಾಕಂದ್ರೆ ನಿಮ್ಮ ಡೀಟೇಲ್ಸ್ ಕೊಟ್ಟಿದ್ದೀರಾ. ನನಗ್ ಮಗು ಆಗಿರ್ಲಿಲ್ಲ, ಅದ್ರ ಬಗ್ಗೆ. ಓಕೆ, ಹಾಗಾದ್ರೆ ಮಾತಾಡಿ. ಹಲೋ, ಹೇಳಿ ಮಾ ಹೇಮಲತಾ, ನಮಸ್ಕಾರ. ನಮಸ್ಕಾರ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಿ ಮಾ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಎಲ್ಲ ನಮ್ಮೂರ್ನವರೇ ಫೋನ್ ಮಾಡ್ತಾ ಇದ್ರಿ ಇವತ್ತೆಲ್ಲ. ಏನು ನಾನು ಸಡನ್ ಸ್ಟಾಪ್ ಆಯ್ತು ನನಗೆ. ಇರ್ಲಿ ಹೇಳಿ ಸುನೀತಾ ಅವ್ರೆ, ಏನ್ ವಿಷಯ ಹೇಳಿ. ಅದೇ ನನ್ಗೆ ಮಗು ಇನ್ನೂ ಆಗಿಲ್ಲ, 5 ವರ್ಷ ಆಯ್ತು. ಓಕೆ, ಅದಕ್ಕೆ ಈ ತರ ಏನಾದ್ರು ಕೇಳೋಣ. ಓಕೆ, ಅದಕ್ಕೆ ಬದಲು ನನಗೆ ನಿಮ್ಮ ಡೇಟ್ ಆಫ್ ಮ್ಯಾರೇಜ್ ಹೇಳ್ಬಿಡಿ ಸ್ವಲ್ಪ. 1/8/2008. 1/6/2008. ಎಲ್ಲ ಕೂಡ್ ನೋಡಿದ್ರಾ? ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ತೀರಲ್ವಾ? ನೋಡ್ತಾ ಇರ್ತೀನಿ. ನಿಮ್ಮ ಡೇಟ್ ಆಫ್ ಮ್ಯಾರೇಜ್ ಕೂಡ್ ನೋಡಿದ್ರಾ? ಅದೇನ್ ನೋಡಿಲ್ಲ. ಓಕೆ, ನೀವು 1/6/2008 ಅಂತ ಹೇಳಿದ್ರೆ ಬರ್ತ್ ನಂಬರ್ 1 ಫ್ಯೂಚರ್ ನಂಬರ್ 8 ಬರುತ್ತೆ. ಸೊ ಇಲ್ಲಿ ಎಲ್ಲಿ 8 ಬರುತ್ತೋ ಅಲ್ಲಿ ಮಕ್ಕಳಾಗೋದಕ್ಕೆ, ಗಂಡ ಹೆಂಡತಿ ಅನ್ಯೋನ್ಯತೆಗೆ ಸ್ವಲ್ಪ ತೊಂದರೆ ಕೊಟ್ಬಿಡುತ್ತೆ. ಮಿಸ್ಕ್ಯಾರೇಜಸ್ ಕೂಡ ಆಗ್ಬಿಟ್ಟಿರುತ್ತಮ್ಮ ನಿಮ್ಗೆ. ಸೊ ಡೇಟ್ ಆಫ್ ಮ್ಯಾರೇಜ್ ಚೆನ್ನಾಗಿಲ್ಲ. ಸೊ ಮರು ಮಾಂಗಲ್ಯ ಧಾರಣೆ ಅಂತ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಾ ನೀವು? ಆ ಮರು ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ. ಆಕ್ಚುಲಿ ಈಗಲೇ 5 ವರ್ಷ ಲೇಟ್ ಮಾಡ್ಬಿಟ್ರಿ ನೀವು ಅಲ್ವಾ? ಸೊ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡ್ ಬಂದ್ರಿ. ಮನೆ ದೇವ್ರು ಯಾರು ನಿಮ್ಗೆ? ತಿರುಪತಿ ವೆಂಕಟೇಶ್ವರ ಅಲ್ವಾ? ಈ ಶನಿವಾರ ದಿನ ಒಂದು 11 ರೂಪಾಯಿ ನಿಮ್ಮ ಒಂದು ಅರ್ಶನ ಬಟ್ಟೆಲಿ ಕಟ್ಬಿಟ್ಟು ಆ ದೇವ್ರಿಗೆ ಹರಕೆ ಮಾಡ್ಕೊಳ್ಳಿ. ಏನಂತಂದ್ರೆ ನಾನು ನಮ್ಮ ಯಜಮಾನ್ರು ಬಂದು ಮರುಮಂಗಲ್ಯ ಧಾರಣೆ ಮಾಡ್ಕೊಂಡು ನಿನಗೆ ಅದು ಮಾಂಗಲ್ಯ, ಹಳೆ ಮಾಂಗಲ್ಯ ಅರ್ಪಿಸ್ತೀವಿ ಅಂತ ಹರಕೆ ಮಾಡ್ಕೊಳ್ಳಿ. ನೀವು ಫೆಬ್ರವರಿ ಮರುಮಂಗಲ್ಯ ಧಾರಣೆ ಆ ಡೇಟಲ್ಲಿ ಮಾಡ್ಕೊಂಡ್ರೆ ಖಂಡಿತ 100% ನಿಮ್ ಮಗು ಆಗತ್ತಮ್ಮ. ಇಷ್ಟು ವರ್ಷ ಏನ್ ಕಷ್ಟಪಟ್ಟಿದ್ರು ನೋಡಿ, ಮೆಡಿಕಲ್ ಚೆಕ್ ಮಾಡಿದ್ರೆ ನಿಮ್ಮಿಬ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಅಲ್ವಾ? ಅಲ್ವಾ? ಸೊ ಇದು ದೇವರ ಅನುಗ್ರಹದಿಂದನೇ ಆಗ್ಬೇಕು ನಿಮ್ಗೆ. ಸೊ ಇದ್ ಮಾಡ್ಕೊಳ್ಳಿ. ಪ್ಲಸ್ ನಾನು ಸುನೀತಾ ಹೆಸರು ಹೇಳ್ತಾರೆ, ಎಸ್ ಇಸ್ ಇಕ್ವಲ್ ಟು ನೋ ಅಂತ ಹೇಳ್ತಾ ಇರ್ತೀನಲ್ಲ ಯಾವಾಗ್ಲೂ. ಆ ಸುನೀತಾನು ಚೆನ್ನಾಗಿಲ್ಲ ಹೆಸರು. ಫಸ್ಟ್ ಹೇಮಲತಾ ಅಂತ ಇಟ್ಕೊಂಡಿದ್ರ, ಹೇಮಲತಾನು ಚೆನ್ನಾಗಿಲ್ಲ. ಸೊ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅದ್ ಜೊತೆಗೆ 2 ಉಂಗ್ರ ಹೇಳ್ತೀರಾ ನಿಮ್ಗೆ. ಒಂದು ತೋರ್ ಬೆರಳಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಲ್ಲ ನಿಮ್ದಲ್ವಾ? ಹೇಳ್ದೆ ನಾನು ಸ್ಟಾರ್ಟಿಂಗ್ ನಂದೇ ಹೇಳಿದ್ದೆ ಸರ್. ಅದು ನಿಮ್ದು ಹೇಳಿದೆ ಡೇಟ್ ಆಫ್ ಬರ್ತ್ 15 ಅಲ್ವಾ ನಿಮ್ದು? 15 ಕೊಟ್ರಿ, ಬಟ್ ರಾತ್ರಿ 1:08 ಅಂದಾಗ 16ನೇ ತಾರೀಕು ಬಂದ್ಬಿಡುತ್ತೆ. ಅಲ್ಲಲ್ಲ, ಬೆಳಗಿನ ಜಾವ 15-12 ಬೆಳಗಿನ 15 ಕರೆಕ್ಟ್, 15ನೇ ತಾರೀಕೆ ಕರೆಕ್ಟ್ ಅಲ್ವಾ? ಸೊ 15 ಅಂತ ಹೇಳಿದ್ರೆ ಒಂದು ತೋರ್ ಬೆರಳಿಗೆ ಒಂದು ಟೋಪಾಸ್, ಮಧ್ಯ ಬೆರಳಿಗೆ ಒಂದು ಅಮೆಥಿಯಸ್ ಅಂತ ಹಾಕೊಳ್ಳಿ. ಸೊ ಇದ್ರಲ್ಲಿ ನಿಮ್ಗೆ ಯೋಗ ಬರುತ್ತೆ. ಬಟ್ ಈ ಶನಿವಾರ ದಿವಸ ಒಂದು ಹರಕೆ ಮಾಡ್ಕೊಳ್ಳಿ ವೆಂಕಟೇಶ್ವರಂಗೆ, ಖಂಡಿತ ಒಳ್ಳೇದಾಗತ್ತಮ್ಮ. 9 ದಿನ ಪೂಜೆ, ನವಗ್ರಹ ಪೂಜೆ ಮಾಡಿದೀರಾ? ಮಾಡ್ತಾ ಇದೀನಿ. ಈಗ ನಾಳೆ ಕ್ಲೋಸ್ ಆಗುತ್ತೆ 9 ದಿನ. ಮಾಡಿ ಪರವಾಗಿಲ್ಲ. ನಾಳೆ ಶನಿವಾರ ಹರಕೆ ಮಾಡ್ಕೊಂಡ್ರೆ ಒಂದು ಮುಡುಪು ಕಟ್ಬೇಕು ಅಂತ ಹೇಳ್ತೀವಲ್ಲ, ಒಂದು ಅರ್ಶನ ಬಟ್ಟೆ 11 ರೂಪಾಯಿ ಕಟ್ಟಿ. ಸೊ ನಾಳೆಯಿಂದನೇ ದೇವ್ರು ನಿಮ್ಗೆ ಅನುಗ್ರಹ ಮಾಡ್ತಾನೆ. ಬಟ್ ಅದು ಹರಕೆ ಮಾಡ್ಕೊಬೇಕು. ನಾನು ಮರುಮಂಗಲದಲ್ಲಿ ಬಂದು ಮಾಡ್ಕೊಂತೀನಿ, ಹರಕೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಆದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಇನ್ನೇನೇನ್ ಪಾಲಿಸ್ಬೇಕಂತ ಹೇಳ್ಕೊಡ್ತೀನಿ, ಅದು ಮಾಡ್ಕೊಳ್ಳಿ, ಒಳ್ಳೇದಾಗತ್ತಮ್ಮ ನಿಮ್ಗೆ. ಸರಿ. ನೋಡಿ, ಹೇಮಲತಾ ಅಂತ ನಾನು ಎಕ್ಸಾಂಪಲ್ ಲಾಸ್ಟ್ ಹೇಳಿದ್ದಲ್ಲಮ್ಮ. ಹೇಮಲತಾ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡ್ತಾರೆ, ಸ್ವಲ್ಪ ಲೈಫಲ್ಲಿ ಕಷ್ಟ. ಮದುವೆ ಆದ್ಮೇಲಂತೂ ಹೇಮಲತಾ ಹೆಸರಿಗೆ ಹೇಮಲತಾ ಆಗ್ಬೋದು, ಲತಾ ಆಗ್ಬೋದು, ಅವರೆಲ್ಲ ಮದುವೆ ಆದ್ಮೇಲೆ ಸ್ವಲ್ಪ ಕಷ್ಟಗಳು ಬರ್ತಾರೆ. ಹೇಮಲತಾ ಬೆಟರ್ ಅಂತ ಹೇಳ್ತೀರಾ? ಎರಡೂ ಚೆನ್ನಾಗಿಲ್ಲ, ಎರಡೂ ಖಂಡಿತ ಚೆನ್ನಾಗಿಲ್ಲ. ಸೊ ಹೇಮಲತಾ 29 ಬರುತ್ತೆ, ಸುನೀತಾ 25 ಬರುತ್ತೆ. ಸುನೀತಾ ಕರ್ಸ್ಕೊಂಡ್ ಬಂದ್ಬಿಟ್ರೆ ಮ್ಯಾರಿಟಲ್ ಲೈಫ್ ಖಂಡಿತ ಕಷ್ಟಪಟ್ಬಿಡ್ತಾರೆ. ಸೊ ಸುನೀತಾ ಯಾಕೆ ಮ್ಯಾರಿಟಲ್ ಲೈಫ್ ಕಷ್ಟಪಡ್ತಾರೆ? ಸುನೀತಾ 25 ಬರುತ್ತೆ, ಅದು 7 ಬರುತ್ತೆ. ಸೊ ಯಾವಾಗ 7 ಬರುತ್ತೋ ಅಲ್ಲಿ ಸ್ವಲ್ಪ ಸನ್ಯಾಸ ಆತ್ವ. ನಾನು ಹೇಳಿದೆ ಈಗಲೇ 7 ಅಂದ್ರೆ ಮೋಕ್ಷಕ್ಕೆ ಯೋಚನೆ ಮಾಡ್ತಾರೆ. 7 ನಂಗೆ ಸಾಕಪ್ಪ ಜೀವನ, ನನಗೆ ಇದೇ ತರ ಮಾಡ್ಕೊಂಡು ಹೋಗೋಣ, ಏನೋ ಸಾಧನೆ ಮಾಡೋಣ, ಅದು ದೇವ್ರ ಭಕ್ತಿಲಿ ಇದು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದು ಬೇಡ. ಸೊ ಸುನೀತಾ ಅವ್ರಿಗೆ ನೇಮ್ ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಇವರಿಗೆ ಆಕೆ ಹೇಳೋದು ಹರಕೆ ಮಾಡ್ಕೊಂಡ್ರೆ ಇವರಿಗೆ ಮಗು ಆಗೋದು ಖಂಡಿತ ಆಗತ್ತೆ, ಎಲ್ಲ ಒಳ್ಳೇದಾಗತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ.
ಕರೀಲಿ ಯಾರಿದ್ದೀರಾ? ಮಾತಾಡಿ. ನಮಸ್ತೆ. ಹಲೋ ಮಾತಾಡಿಮ್ಮ, ಯಾರಿದ್ದೀರಾ? ಮೇಡಮ್ ನಮಸ್ತೆ ಮ್ಯಾಮ್, ನನ್ನ ಹೆಸರು ರಚನಾ ಅಂತ. ಹೇಳಿ ರಚನಾ. ನನ್ನ ಡೇಟ್ ಆಫ್ ಬರ್ತ್ ಬಂದು 2/1/19